ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ನಮ್ಮ ಕರಾವಳಿ ಕರ್ನಾಟಕದ ತುಂಬಾ ಫೇಮಸ್ ಆಗಿರುವಂತ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಸ್ಪಾಂಜಿ ಆಗಿರುವಂತ ಮಂಗಳೂರು ಬನ್ಸ್ ಈಜಿಯಾಗಿ ಯಾವ ರೀತಿ ಮಾಡೋದಂತ ಹೇಳಿ ಮೊದಲನೇದಾಗಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, 2 ಬಾಳೆಹಣ್ಣು ತಗೊಂಡಿನ್ರಿ. ನಾನು ಜಾಸ್ತಿ ಹಣ್ಣಾಗಿರುವಂತ ಬಾಳೆಹಣ್ಣು ತಗೊಂಡ್ರಿ ಅಂದ್ರ ಬನ್ಸ್ ಅನ್ನೋದು ಇನ್ನು ಟೇಸ್ಟಿಯಾಗಿ ಬರ್ತೈತ್ರಿ. ಇವಾಗ ಈ ಬಾಳೆಹಣ್ಣನ್ನ ಮ್ಯಾಶ್ ಮಾಡ್ಕೊಳ್ಳುವಂತ್ರಿ. ಇಲ್ಲ ನಿಮ್ಗೆ ಈ ರೀತಿ ಮ್ಯಾಶ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಮಿಕ್ಸಿ ಒಳಗ್ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಸ್ಪೂನ್ಲೇನೆ ಮ್ಯಾಶ್ ಮಾಡ್ಕೊಂಡಿನಿ ನೋಡ್ರಿ. ಈ ರೀತಿ ಒಂಚೂರು ಗಂಟಿಲ್ಲಾರ್ದೆ ಈ ರೀತಿ ಮ್ಯಾಶ್ ಮಾಡ್ಕೋಬೇಕ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ನಾನು ಮೊಸರು ಹಾಕೊಂಡಿನ್ರಿ. ಸ್ವಲ್ಪ ಹುಳಿ ಮೊಸರು ಹಾಕೋರಿ. ಅದೇ ರೀತಿ ಒಂದ್ ½ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದ್ 2 ರಿಂದ 3 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಂಡಿನ್ರಿ. ಸಕ್ಕರೆ ಬದಲಿಗೆ ನೀವು ಬೆಲ್ಲ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಸ್ವಲ್ಪ ಉಪ್ಪು ಅದೇ ರೀತಿ ಬೇಕಿಂಗ್ ಸೋಡಾ ಕೂಡ ಹಾಕೊಂಡಿನ್ರಿ, ಅಂದ್ರೆ ಅಡಿಗೆ ಸೋಡಾ ಹಾಕೊಂಡಿನ್ರಿ. ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳತ್ತೀನ್ರಿ. ಅದು ವಿಡಿಯೋದಾಗ ಬಂದಿಲ್ರಿ. ಇವಾಗ ಇದನ್ನ ಚಂದಾಗಿ ಮಿಕ್ಸ್ ಆಗೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನ್ರಿ. ನೀವು ಮೈದಾ ಬದಲಿಗೆ ಗೋಧಿ ಹಿಟ್ಟು ಕೂಡ ಹಾಕೊಂಡ್ ಮಾಡ್ಕೋಬಹುದ್ರಿ. ಇವಾಗ ಇಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಾಕೊಂಡು ಇದನ್ನ ಚಂದಾಗಿ ಕಲ್ಸ್ಕೊಳ್ಳುವಂತ್ರಿ. ಬೇಕಾದಷ್ಟು ಸ್ವಲ್ಪ ಹಿಟ್ಟು ಹಾಕೊಂಡು ಈ ರೀತಿ ಕಲ್ಸ್ಕೋಬೇಕು ನೋಡ್ರಿ. ನನಗ 4 ಬಾಳೆಹಣ್ಣು ತಗೊಂಡಿನಲ್ರಿ, 2.5 ಕಪ್ ಆಗೋಷ್ಟು ಮೈದಾ ಹತ್ತೈತಿ ನೋಡ್ರಿ. ಇವಾಗ ಇದನ್ನ ಚಂದಾಗಿ ಕಲ್ಸೋದಾಗನ ಇವಾಗ ಏನ್ ಮಾಡುದ್ರಿ, ಒಂದ್ ಡಬ್ಬ ಒಳಗ ಹಾಕಿಟ್ಕೋಬೇಕ್ರಿ. ನಾವು ಬೆಳಿಗ್ಗೆ ಮಾಡ್ತೀವಂದ್ರ ರಾತ್ರಿನೇ ನೆನ್ಸಿಟ್ಕೋಬೇಕ್ರಿ. ರಾತ್ರಿ ಮಾಡ್ತೀವಂದ್ರ ಬೆಳಿಗ್ಗೆನೆ ನೆನ್ಸಿಟ್ಕೋಬೇಕು ನೋಡ್ರಿ. ಹಿಟ್ಟು ನೆಂದಟ್ಟು ಬನ್ಸ್ ಅನ್ನೋದು ಸಾಫ್ಟ್ ಆಗಿ ಫ್ಲಫಿ ಆಗಿ ಬರ್ತೈತ್ರಿ. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನ್ರಿ, ಯಾಕಂದ್ರ ಹಿಟ್ಟು ಅನ್ನೋದು ಡ್ರೈ ಆಗ್ಬಾರ್ದಲ್ರಿ. ಅದಕ್ಕಂತೇಳಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರ್ಕೊಂಡು ಇವಾಗ ಇದನ್ನ ಏನಿಲ್ಲ ಅಂದ್ರೂ 4 ರಿಂದ 5 ಅವರ್ ಹಿಟ್ಟನ್ನ ನೆನ್ಸಿಟ್ಕೋಬೇಕಾಗತ್ರಿ. ನಾನು ಕೂಡ ಅದೇ ರೀತಿ ಒಂದ್ 5 ರಿಂದ 6 ಅವರ್ ಹಿಟ್ಟನ್ನ ನೆನ್ಸ್ಕೊತಾ ಇದ್ದೀನಿ ನೋಡ್ರಿ. ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ತೋರ್ಸಾತೀನಿ ನೋಡ್ರಿ, ಚಟ್ನಿ ಮಾಡತ್ತೀನ್ರಿ. ತುರಿದಿರುವಂತ ಹಸಿ ತೆಂಗಿನಕಾಯಿ ತುರಿ ಐತ್ರಿ. ಇದು 1 ಕಪ್ ಆಗೋಷ್ಟು. ಅದೇ ರೀತಿ ಒಂದ್ 2 ಸ್ಪೂನ್ ಆಗೋಷ್ಟು ಪುಟಾಣಿ, ಒಂದ್ 4 ರಿಂದ 5 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಅದೇ ರೀತಿ ಸಣ್ಣ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರುವಂತ್ರಿ, ಅಂದ್ರೆ ರುಬ್ಕೊಂಡ್ ಬರುವಂತ್ರಿ. ಇದು ಬನ್ಸಿಗೆ ಪರ್ಫೆಕ್ಟ್ ಆಗಿರುವಂತ ಚಟ್ನಿ ಅಂತಾನೆ ಹೇಳ್ಬಹುದು ನೋಡ್ರಿ. ಇವಾಗ ಇದನ್ನ ಒಂದ್ ಬೌಲ್ದಾಗ ಹಾಕತೀನಿ ನೋಡ್ರಿ. ಜಾಸ್ತಿ ತೆಳು ಮಾಡ್ಬೇಡ್ರಿ, ಇದೇ ರೀತಿ ಗಟ್ಟಿಯಾಗಿ ಇರ್ಬೇಕ್ರಿ. ಇವಾಗ ಇದಕ್ಕ ಒಗ್ಗರಣೆಗೆ ನಾನು ಇಲ್ಲಿ ಸ್ವಲ್ಪ ಸಾಸ್ವಿ, ಜೀರಿಗೆ, ಒಂದ್ ಒಣ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆ ಹಾಕೊಂಡೇನ್ರಿ ಚಟ್ನಿಗೆ. ಚಟ್ನಿ ನೋಡ್ತಾ ಇರ್ಬೋದ್ರಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಟೇಸ್ಟಿಯಾಗಿ ಕಾಣಿಸತ್ತೆ ಅಂತ ಹೇಳಿ. ಈ ಮಂಗಳೂರು ಬನ್ಸಿಗೆ ಇದೇ ರೀತಿ ಫ್ರೆಶ್ ಆಗಿರುವಂತ ಕಾಯಿ ಚಟ್ನಿನೇ ಮಾಡ್ತಾರ ನೋಡ್ರಿ. ಇವಾಗ ಚಟ್ನಿ ಕೂಡ ರೆಡಿ ಐತ್ ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ನಾವು ಹಿಟ್ ನೋಡುವಂತ್ರಿ. ಚಟ್ನಿ ಸೈಡಿಗೆ ಇಟ್ಟು ಹಿಟ್ ಕಡೆ ಹೋಗುವಂತ್ರಿ. ಹಿಟ್ ನೋಡ್ರಿ, ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತೋರ್ಸಾತೀನ್ರಿ. ಹಿಟ್ ಅನ್ನೋದು ಇದೇನ್ ಉಬ್ಬಿ ಬರಂಗಿಲ್ರಿ, ಜಸ್ಟ್ ಸಾಫ್ಟ್ ಆಗುತ್ ನೋಡ್ರಿ ಹಿಟ್ ಅನ್ನೋದು. ಇವಾಗ ಇದು ಒಂದು ಬೌಲ್ದಾಗ ಹಾಕೊಂಡು ಇದನ್ನ ಕಲಸುವಂತ್ರಿ. ಒಂದ್ 2 ರಿಂದ 3 ನಿಮಿಷ ಹಿಟ್ಟನ್ನ ಈ ರೀತಿ ನಾದ್ಕೊಳ್ಳುವಂತ್ರಿ ಚಂದಾಗಿ. ಇದು ನಾದದಾಗನ ನಾವು ಪುರಿ ಮಾಡ್ತೇವಲ್ರಿ, ನಾರ್ಮಲ್ ಆಗಿ ಮನೆಯೊಳಗ ಪುರಿ ಮಾಡೋಕ್ಕಿಂತ ಸ್ವಲ್ಪ ಹಿಟ್ಟು ಜಾಸ್ತಿ ತಗೋಬೇಕಾಗತ್ರಿ. ಪುರಿಕ್ಕಿಂತಲೂ ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಂಡು ಒಂದು ನಿಂಬೆ ಗಾತ್ರಕ್ಕಿಂತ ಸ್ವಲ್ಪ ದಪ್ಪ ತಗೋಬೇಕಾಗತ್ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಈ ರೀತಿ ಗೋಲಾಕಾರ ಮಾಡ್ಕೊಂಡು ಇವಾಗ ಇದನ್ನ ಲಟ್ಸ್ಕೊಳ್ಳುವಂತ್ರಿ. ಸ್ವಲ್ಪ ಹಿಟ್ಟೊಳಗ ಈ ರೀತಿ ಡಿಪ್ ಮಾಡುವಂತ್ರಿ. ಸ್ವಲ್ಪ ಹಿಟ್ಟು ಹಚ್ಚೋದ್ರಿಂದ ನಮ್ಗ ಲಟ್ಟಣಿಗೆ ಹಿಟ್ಟು ಅನ್ನೋದು ಅಂಟಂಗಿಲ್ರಿ. ಅದಕ್ಕಂತೇಳಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳುವಂತ್ರಿ. ಪುರಿಕ್ಕಿಂತ ಸ್ವಲ್ಪ ದೊಡ್ಡದ್ರಿ, ಪುರಿಕ್ಕಿಂತ ಜಾಸ್ತಿ ಸ್ವಲ್ಪ ದಪ್ಪ ನೋಡ್ರಿ. ಇದನ್ನ ತೆಳು ಮಾಡಿದ್ರ ಸಾಫ್ಟ್ ಆಗಲ್ರಿ. ಬನ್ಸ್ ಅನ್ನೋದು ಸ್ವಲ್ಪ ದಪ್ಪನೇ ಇರ್ಬೇಕು ನೋಡ್ರಿ. ಈ ರೀತಿಯಾಗಿ ಇರ್ಬೇಕ್ರಿ. ಎಣ್ಣೆ ಕೂಡ ಕಾದೆ ಇದ್ರೆ ನಾವ್ ಎಣ್ಣೆ ಒಳಗ ಫ್ರೈ ಮಾಡುವಂತ್ರಿ. ಬಿಸಿ ಬಿಸಿ ಎಣ್ಣೆ ಒಳಗ ಈ ಮಾಡಿರುವಂತ ಬನ್ಸ್ನ ಅಥವಾ ಪುರಿನ ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಳುವಂತ್ರಿ. 2 ಸೈಡ್ ಗೋಲ್ಡನ್ ಕಲರ್ ಬರುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಉಬ್ಬಿ ಬಂದೈತೆ ಅಂತ ಹೇಳಿ. ಕಲರ್ ಕೂಡ ನೋಡ್ತಾ ಇರ್ಬೋದ್ರಿ. ನೀವು ಬೆಳಗಿನ ಬ್ರೇಕ್ಫಾಸ್ಟಿಗಾಲಿ ಅಥವಾ ಮಕ್ಳಿಗೆ ಟಿಫಿನ್ ಬಾಕ್ಸಿಗಾಲಿ ಮತ್ತ ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಈ ರೀತಿ ಮಾಡ್ಕೋಬಹುದು ನೋಡ್ರಿ. ನಾವ್ ಮಾಡಿರುವಂತ ಪ್ರತಿಯೊಂದು ಬನ್ಸ್ ಕೂಡ ಇದೇ ರೀತಿ ಉಬ್ಬಿ ಬಂದವ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗೆ ಉಬ್ಬಿ ಬಂದವ ಅಂತ ಹೇಳಿ. ಇದೊಂದು ಪರ್ಫೆಕ್ಟ್ ರೆಸಿಪಿ ಅಂತಾನೆ ಹೇಳ್ಬೋದ್ರಿ. ಮತ್ತೆ ತಡರಿ, ನೀವು ಕೂಡ ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನಾನು ಸರ್ವಿಂಗ್ ಕೂಡ ಮಾಡ್ಕೊತಾ ಇದೀನಿ ನೋಡ್ರಿ. ಇದಕ್ಕೆ ಇದೇ ಚಟ್ನಿ ಕೂಡನೇ ಸರ್ವ್ ಮಾಡ್ಬೇಕಂತ ಏನಿಲ್ರಿ.
ನೀವು ಚಾ ಜೊತೆ ಅಥವಾ ಸಾಂಬಾರ್ ಜೊತೆ ಕೂಡ ಇದನ್ನ ಸರ್ವ್ ಮಾಡ್ಕೋಬಹುದ್ರಿ. ಆದ್ರೆ ಇದನ್ನ ಜಾಸ್ತಿ ಅಂದ್ರ ಕಾಯಿ ಚಟ್ನಿ ಕೂಡನೆ ಸರ್ವ್ ಮಾಡ್ತಾರ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ತಡರಿ ನೀವು ಕೂಡ ಒಂದ್ಸರ್ತಿ ಮಂಗಳೂರು ಬನ್ಸ್ ಟ್ರೈ ಮಾಡಿ ನೋಡ್ರಿ. ಗ್ಯಾರಂಟಿ ಮನೆ ಮಂದಿಗೆಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.